ಚಿನ್ನ ಚಿನ್ನ ಆಸೈ ಈ ಫೀಲ್ ಗುಡ್ ಸಿನಿಮಾಗಳಲ್ಲಿ ಎಮೋಷನ್ ವರ್ಕ್ ಆಗ್ಬಿಟ್ರೆ ಆ ಸಿನಿಮಾ ನಮ್ಮ ಕಣ್ಣಲ್ಲಿ ಕಣ್ಣೀರ್ ತರಿಸ್ಬಿಡುತ್ತೆ. ಸೊ ಈ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಸಿನಿಮಾ ಅನ್ಬೋದು. ಇನ್ನ ಈ ಮಲಯಾಳಂ ಸಿನಿಮಾ ಈಗ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ನೋಡಕ್ ಸಿಗುತ್ತೆ. ಇನ್ನ ಸಿನಿಮಾ ಆಗಿದೆ ಅಂತ ಹೇಳೋದಾದ್ರೆ ಸಿನಿಮಾ ನನಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ಸಿನಿಮಾ ನನಗೆ ಎಮೋಷನಲ್ ಆಗಿ ಕನೆಕ್ಟ್ ಆಯ್ತು. ಇನ್ನ ಇದರ ಸ್ಟೋರಿ ವಾರಣಾಸಿಯಲ್ಲಿ ಒನ್ ಡೇಯಲ್ಲಿ ನಡೆಯುವಂತ ಒಂದು ಮಿಡಲ್ ಏಜ್ ಲವ್ ಸ್ಟೋರಿ ಕತೆ. ಫಸ್ಟ್ ಟೈಮ್ ವಾರಣಾಸಿಗೆ ಸಿನಿಮಾದ ಹೀರೋಯಿನ್ ಆದಂತ ಲೀಲಾ ವಾರಣಾಸಿಗೆ ಬಂದಿರ್ತಾಳೆ. ಆದ್ರೆ ಅವಳು ಆ ಗ್ರೂಪ್ ಇಂದ ಮಿಸ್ ಆಗಿ ಅವಳ ಹತ್ರ ಇರುವಂತ ಪರ್ಸಾಗೆ ಫೋನ್ ಅನ್ನ ಕಳ್ಕೊಂಡಿರ್ತಾಳೆ. ಸೊ ಇದರಿಂದ ಅವಳು ಒಂದ್ ಕಡೆ ಅಳ್ಕೊಂತ ಕೂತಿರ್ತಾಳೆ. ಸೊ ಇದನ್ನೆಲ್ಲ ನೋಡಿದ ಒಬ್ಬ ಮಿಡಲ್ ಏಜ್ ವ್ಯಕ್ತಿ ಇವಳಿಗೆ ಸಮಾಧಾನ ಮಾಡಿ ಇವಳ ಜೊತೆ ಪರಿಚಯ ಮಾಡ್ಕೊಂತಾನೆ. ಸೊ ಹೀಗೆ ಅವರಿಬ್ಬರು ಮಾತಾಡ್ತಾ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಸೊ ಅದೇ ಮುಂದೆ ಇವರಿಬ್ಬರಿಗೆ ಗೊತ್ತಿರೋದ ಹಾಗೆ ಒಳಗೊಳಗೆ ಒಬ್ಬರನ್ನ ಒಬ್ಬರು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮುಂದೆ ಸಿನಿಮಾದಲ್ಲಿ ಅವರಿಬ್ಬರ ಪ್ರೀತಿ ಇಬ್ರಿಗೂ ಕೂಡ ಗೊತ್ತಾಗಿ ಇಬ್ರು ಒಂದ್ ಆಗ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂತ ಕ್ಲೈಮ್ಯಾಕ್ಸ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿ ಹೆಣ್ಣ ಬರ್ಕೊಂಡಿರ್ತಾರ ಅಂತ ಸಿನಿಮಾದಲ್ಲಿ. ಅಂದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಕಣ್ಣೀರ್ ತರಿಸ್ಬಿಟ್ಟಿದ್ರು, ಅಷ್ಟು ಎಮೋಷನಲ್ ಆಗಿತ್ತು ಇದರ ಕ್ಲೈಮ್ಯಾಕ್ಸ್ ಮಾತ್ರ. ಹಾಗೆ ಸಿನಿಮಾದಲ್ಲಿ ಇರುವಂತ ಕಾನ್ಸೆಪ್ಟ್ ಇಷ್ಟ ಆಯ್ತು. ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿನ ಹೇಳೋಕೆ ಟ್ರೈ ಮಾಡಿರೋದು ಇಷ್ಟ ಆಯ್ತು. ಹಾಗೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸೀನ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಅದ್ರಲ್ಲೂ ಆ ವಾರಣಾಸಿಯನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಅಲ್ಲಿನ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಜನರನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿನ ಸ್ಟೋರಿ ಒಂಥರ ರಿಯಲಿಸ್ಟಿಕ್ ಫೀಲ್ ನ ಕೊಡ್ತಿತ್ತು. ಇನ್ನ ಸಿನಿಮಾದಲ್ಲಿರುವಂತ ಮೈನ್ 2 ಕ್ಯಾರೆಕ್ಟರ್ಸ್ ಗಳನ್ನ ಪ್ರೆಸೆಂಟ್ ಮಾಡಿದ ರೀತಿ ಇಷ್ಟ ಆಯ್ತು. ಅದ್ರಲ್ಲೂ ಅವರಿಬ್ಬರ ನಡುವೆ ಬರುವಂತ ಕೆಲವೊಂದು ಕಾನ್ವರ್ಸೇಷನ್ಸ್ ಗಳಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅದ್ರಲ್ಲೂ ಆ ಸ್ವಾರಿ ಕೇಳೋ ಸೀನ್ ಆಗಿರ್ಬೋದು, ಹಾಗೆ ನಾನ್ ನಿಮ್ಮನ್ನ ನಂಬೋದು ಅಂತ ಕೇಳೋ ಸೀನ್ ಇದೆಯಲ್ಲ, ಒಂಥರ ಫ್ರೆಶ್ ಫೀಲ್ ಕೊಡ್ತಿತ್ತು. ಅಂದ್ರೆ ಆ ಸೀನ್ ಬಂದಾಗ ಒಂಥರ ಡಿಫ್ರೆಂಟ್ ವೈಬ್ನೇ ಕ್ರಿಯೇಟ್ ಮಾಡಿತ್ತು. ಸೊ ಅದೇ ಹೇಳೋದಲ್ಲ, ಸಿನಿಮಾದಲ್ಲಿ ಕಾನ್ವರ್ಸೇಷನ್ ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಇರುವಂತ 2 ಕ್ಯಾರೆಕ್ಟರ್ಸ್ ಗಳನ್ನ ಇಟ್ಕೊಂಡು ಕಾನ್ವರ್ಸೇಷನ್ ನ ಹಾಗೆ ಸೀನ್ಸ್ ಗಳನ್ನ ತುಂಬಾ ಬ್ಯೂಟಿಫುಲ್ ಆಗಿ ಎಫೆಕ್ಟಿವ್ ವೇನಲ್ಲಿ ಬರ್ಕೊಂಡಿದ್ದಾರೆ. ಸೊ ಸಿನಿಮಾ ಕಂಪ್ಲೀಟ್ ಆಗಿ 2 ಕ್ಯಾರೆಕ್ಟರ್ಸ್ ಗಳ ಸುತ್ತನೆ ನಡೀತಾ ಇರುತ್ತೆ. ಸೊ ಇವರಿಬ್ಬರ ನಡುವೆ ಬರುವಂತ ಸೀನ್ಸ್ ಗಳಾಗಿರ್ಬೋದು, ಕಾನ್ವರ್ಸೇಷನ್ಸ್ ಗಳಾಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರೋದಲ್ಲದೆ ಅಷ್ಟೇ ಎಫೆಕ್ಟಿವ್ ವೇನಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನಾನು ಈ ಸಿನಿಮಾನ ನೋಡುವಾಗ ಒಂಥರ ಡಿಫ್ರೆಂಟ್ ಫೀಲ್ ಅಂತೂ ಸಿಕ್ತು. ಇನ್ನ ನಾನು ಈ ಸಿನಿಮಾಗೆ 5ಗೆ 4 ಸ್ಟಾರ್ಸ್ ಕೊಡ್ತೀನಿ. ಬಿಕಾಸ್ ಆಫ್ ಸಿನಿಮಾದಲ್ಲಿ ಇರುವಂತ ಸ್ಟೋರಿ ಹಾಗೆ ಅದನ್ನ ಪ್ರೆಸೆಂಟ್ ಮಾಡಿದ ರೀತಿ. ಇನ್ನ ನನ್ನ ಪ್ರಕಾರ ಇದೊಂದು ಒಳ್ಳೆ ಸಿನಿಮಾ. ಅದ್ರಲ್ಲೂ ನೀವೇನಾದ್ರೂ ಒಂಥರ ಫೀಲ್ ಗುಡ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಮಸ್ಟ್ ವಾಚ್ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ